ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಸೊ ಆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ 12ನೇ ಕಂತು, ಇನ್ನು ಮುಂದೆ ಬರುವಂಥ 12ನೇ ಕಂತೇನಿದೆ, ಆ 12ನೇ ಕಂತಿಂದ ನಿಮಗೆ ಪ್ರತಿ ತಿಂಗಳು 5 ಡೇಟ್ಸನ್ನು ಕೊಟ್ಟಿರ್ತಾರೆ. ಸೊ ಆ 5 ಡೇಟ್ಸ್ ಒಳಗಡೆ ನಿಮಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ತಿಂಗಳಾನುಗಟ್ಟಲೆ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಆ 5 ಡೇಟ್ ಒಳಗಡೆ, ಆ 5 ದಿನದ ಒಳಗಾಗಿಯೇ ನಿಮಗೆ ಹಣ ಬರೋದಕ್ಕೆ ಶುರು ಆಗುತ್ತಂತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗೆಯೇ 11ನೇ ಕಂತಿನ ಹಣನೇ ಇನ್ನೂ ಕೂಡ ಹಲವಾರು ಜನರಿಗೆ ಬಂದಿಲ್ಲ. ಅದ್ರ ಬಗ್ಗೆನೂ ಒಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ಹಾಗೆಯೇ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ಈಗಾಗಲೇ ಹೇಳಿದಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇನಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಇನ್ನು ಮುಂದೆ ಅಂದರೆ 12ನೇ ಕಂತಿನ ಹಣ ಏನು ಬಿಡುಗಡೆ ಆಗುತ್ತೋ ಅಲ್ಲಿಂದ 12, 13, 14ನೇ ಕಂತು ಈ ರೀತಿ ಕಂಟಿನ್ಯೂ ಆಗುತ್ತಲ್ಲ, ಈ ಕಂತುಗಳಲ್ಲೆಲ್ಲ ಕೂಡ 21ನೇ ತಾರೀಕಿಂದ 26ನೇ ತಾರೀಕು ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೆಲ್ಲರಿಗೂ ಕೂಡ ಹಣನ ನಾವು ಅಕೌಂಟಿಗೆ ಹಾಕ್ತೀವಿ ಅಂತೇಳ್ಬಿಟ್ಟು ಮಾಹಿತಿ ನೀಡ್ತಾ ಇದ್ದಾರೆ. ಸೊ 1,20,00,000 ಜನರು ಕರ್ನಾಟಕದಾದ್ಯಂತ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳಿದ್ದಾರೆ. ಸೊ ಅವರೆಲ್ಲರ ಖಾತೆಗೆ 21ನೇ ತಾರೀಕಿಂದ 26ನೇ ತಾರೀಕು ಒಳಗಾಗಿ ಅಕೌಂಟಿಗೆ ಹಣನ ಹಾಕ್ತೀವಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದೊಂದು ತುಂಬ ಅಂದರೆ ತುಂಬ ಒಂದು ಗುಡ್ ನ್ಯೂಸ್ ಆಗಿದೆ. ಯಾಕಂತ ಹೇಳಿದ್ರೆ, ನೀವು 1ನೇ ತಾರೀಕು ಲಾಸ್ಟ್ ಮಂತ್ ಬಂದಿದೆ ಅಂತ ಹೇಳಿದ್ರೆ ಈ ಮಂತು ವೆಯ್ಟ್ ಮಾಡ್ತಾ ಇರ್ತೀರ, 1ನೇ ತಾರೀಕಾದ್ರು ಬಂದಿಲ್ಲ ಅಂತೇಳ್ಬಿಟ್ಟು. 10ನೇ ತಾರೀಕಾದರೂ ಕೂಡ ಬಂದಿರಲ್ಲ, 15ನೇ ತಾರೀಕು ನಿಮ್ಮ ಅಕೌಂಟಿಗೆ ಬರೋ ಚಾನ್ಸಸ್ ಇರುತ್ತೆ. ಹಾಗೆಯೇ ನೆಕ್ಸ್ಟ್ ಮಂತ್ ಬಂದರೆ 30ನೇ ತಾರೀಕು ಅಥವಾ 25ನೇ ತಾರೀಕು ಹಣ ಬರೋ ಚಾನ್ಸಸ್ ಇರುತ್ತೆ. ಸೊ ಒಂದು ತಿಂಗಳಲ್ಲಿ ಒಂದು ಡೇಟಿಗೆ ಬಂದಿರೋ ಹಣ ನೆಕ್ಸ್ಟ್ ಮಂತಲ್ಲಿ ಅದೇ ಡೇಟಿಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ಅದೊಂದು ದೊಡ್ಡ ಪ್ರಾಬ್ಲಮ್ಮೇ ಆಗಿದೆ. ಅದನ್ನ ಇವಾಗ ಸಾಲ್ವ್ ಮಾಡೋದಕ್ಕಂತಲೇ 21ನೇ ತಾರೀಕಿಂದ 26ನೇ ತಾರೀಕು ಒಳಗಾಗಿ ಎಲ್ಲರ ಅಕೌಂಟಿಗೆ ಹಣನ ಹಾಕ್ತೀವಿ. 5 ದಿನದ ಒಳಗಾಗಿ ಇಡೀ ರಾಜ್ಯಾದ್ಯಂತ ಇರುವಂಥ ಫಲಾನುಭವಿಗಳೆಲ್ಲರ ಅಕೌಂಟಿಗೂ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವಾಗ ಪೋಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಇನ್ನು ಮುಂದೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. 5 ಡೇಟ್ಸ್ ಒಳಗಾಗಿ ನಿಮಗೆ ಹಣ ಬಂದರೆ ಬರುತ್ತೆ. ಇನ್ನು ಬಂದಿಲ್ಲ, ಅವ್ರಿಗೆ ಬಂದಿದೆ, ಅಕ್ಕಪಕ್ಕದ ಮನೆಯವರಿಗೆಲ್ಲ ಬಂದಿದೆ, ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗೋರು ತುಂಬ ಅಂದರೆ ತುಂಬ ಜನನೇ ಇರ್ತಾರೆ. ಅಥವಾ ಕೆಲವೊಂದಿಷ್ಟು ಊಹಾಪೋಹಗಳು ಇರುತ್ತೆ. ಈಗ ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದೆ ಈ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೈ ಬಿಡುತ್ತೇನೋ, ಬರೋದಿಲ್ವೇನೋ ಹಣ ಅಂತೇಳ್ಬಿಟ್ಟು ಕೂಡ ಊಹಾಪೋಹನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ಕೆಲವೊಂದಿಷ್ಟು ಜನರು ತಲೆ ಕೆಡಿಸ್ಕೊಂಡು ಇನ್ನು ಮುಂದೆ ಬರೋದೇ ಇಲ್ವೇನೋ, ಇದುವರೆಗೂ 2,000 ರೂಪಾಯಿ ನಾವು ತಗೊಂಡಿದ್ದೀವಿ, ಇನ್ನು ಮುಂದೆ ಬರೋದಿಲ್ವೇನೋ ಅಂತೇಳ್ಬಿಟ್ಟು ಕೂಡ ತಲೆ ಕೆಡಿಸ್ಕೊಂಡಿರ್ತೀರ. ಅದೆಲ್ಲದೂ ಕೂಡ ಸ್ಟಾಪ್ ಮಾಡಿ. ಅದು ಯಾವುದೂ ಕೂಡ ಇಲ್ಲ. ಇದುವರೆಗೂ ಯಾವ ರೀತಿಯಾಗಿ ನೀವು ಹಣನ ಪಡ್ಕೊಂಡಿದ್ದೀರೋ ಅದೇ ರೀತಿಯಾಗಿ ಹಣ ಕೂಡ ಇನ್ನು ಮುಂದೆ ಸಿಗುತ್ತೆ ಅಂತ ಹೇಳ್ಬಿಟ್ಟೆ ಸರ್ಕಾರದ ಕಡೆಯಿಂದ ಅಧಿಕೃತ ಮಾಹಿತಿ ಬರ್ತಾ ಇರೋದು. ಹಾಗೆಯೇ ಸ್ನೇಹಿತರೆ, ಇದುವರೆಗೂ 11ನೇ ಕಂತಿನ ಹಣನೇ ನಮಗೆ ಪಡ್ಕೊಂಡಿಲ್ಲ. ಆದರೆ 12ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿದ್ರೆ, ಸೊ 11ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಹೇಳೋದಕ್ಕೆ ನಾನು ಈಗಾಗಲೇ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ. ಆದರೂ ಕೂಡ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿನ ಕೊಡ್ತೀನಿ. ಸ್ನೇಹಿತರೆ, ಈಗಾಗಲೇ 11ನೇ ಕಂತಿನ ಹಣದಲ್ಲಿ ಸಾಕಷ್ಟು ಜನರಿಗೆ ಹಣ ಬಂದಿಲ್ಲ. ಹತ್ತತ್ರ ಒಂದು 70-80% ಅಷ್ಟು ಜನರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಅವರು GST ಪೇಯರು ಅಥವಾ ಟ್ಯಾಕ್ಸ್ ಪೇಯರು ಅಥವಾ ಗೌರ್ನಮೆಂಟ್ ಜಾಬಲ್ಲಿ ಗಂಡ ಹೆಂಡತಿ ಯಾರೇ ಇದ್ದರೂ ಕೂಡ ಅವರಿಗೆ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಫಸ್ಟ್ ಟೈಮೇ ಹೇಳಿದ್ರು ಅವರು, ಅರ್ಜಿನ ಸಲ್ಲಿಸಬೇಡಿ ಅಂತ ಸ್ಟಾರ್ಟಿಂಗಲ್ಲೇ. ಆದರೆ ತುಂಬ ಜನರು ಸ್ಟಾರ್ಟಿಂಗಲ್ಲಿ ಅರ್ಜಿ ಸಲ್ಲಿಸಿದ್ದೀರ, ಅದನ್ನ ಇವಾಗ ವೆರಿಫಿಕೇಷನ್ ಮಾಡಿ 1,50,000 ಜನರು GST ಟ್ಯಾಕ್ಸು ಹಾಗೆಯೇ ಗೌರ್ನಮೆಂಟ್ ಜಾಬಲ್ಲಿ ಇರೋರು ಅರ್ಜಿನ ಸಲ್ಲಿಸಿದ್ದೀರ ಗೃಹಲಕ್ಷ್ಮಿ ಯೋಜನೆಗೆ ಅಂತೇಳ್ಬಿಟ್ಟು ಅವ್ರನ್ನ ಇವಾಗ ತೆಗೆದುಹಾಕ್ತಾ ಇದ್ದಾರೆ. ಸೊ ಅವರನ್ನು ತೆಗೆದುಹಾಕಿದ ತಕ್ಷಣ ನಿಮಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ಸೊ ಆ ವೆರಿಫಿಕೇಷನ್ ಇವಾಗ ನಡೀತಾ ಇರೋದಕ್ಕೆ ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ ನೀವು. ಈಗಾಗಲೇ ಒಂದು 10-15 ಲಕ್ಷದಷ್ಟು ಮಹಿಳೆಯರಿಗೆ ಹಣ ಹೋಗಿದೆ. ಆದರೆ ಇನ್ನೂ ಉಳಿದಂಥ ಮಹಿಳೆಯರಿಗೆ ಹಣ ಬರೋದು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ. ಆದರೆ 11ನೇ ಕಂತಿನ ಹಣ ಮಾತ್ರ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗ್ಬೋದು ಅಷ್ಟೇ, ಬಿಟ್ಟರೆ ನಿಮಗೆ 11ನೇ ಕಂತಿನ ಹಣ ಬರುತ್ತೆ, ಜೊತೆಗೆ 12ನೇ ಕಂತಿನ ಹಣ ಕೂಡ ನಿಮಗೆ ಬರುತ್ತೆ. ಸೊ ನೀವು GST ಟ್ಯಾಕ್ಸು ಹಾಗೆಯೇ ಗೌರ್ನಮೆಂಟ್ ಜಾಬಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಬಂದೇ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮಂತ್ ಒಳಗಾದರೂ ನಿಮಗೆ ಬಂದೇ ಬರುತ್ತೆ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.